ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 5. ನೋ, ನೀನು ಹಾಗೆ ಮಾಡೋ ಹಾಗೆ ಇಲ್ಲ. ಡ್ಯಾಡ್ ಇನ್ನೂ ನನ್ ಹೆಸರಲ್ಲಿ ಕಂಪನಿಯನ್ನು ಬರೆದಿಲ್ಲ ಎಂದು ಮದುವೆಯ ಉದ್ದೇಶ ಅವನ ಮುಂದೆ ತೆರೆದಿಟ್ಟರೆ ತಕ್ಷಕೆ ಎಲ್ಲ ಅರ್ಥವಾಗಿ ಹೋಗಿತ್ತು. ಹಾಗಾದ್ರೆ ನೀನು ಆಸ್ತಿಗೋಸ್ಕರ ನನ್ನ ಮದುವೆಯಾದೆ ಎಂದು ಕೇಳಿದವನಿಗೆ ಅದು ಹಾಗಲ್ಲ ಎಂದು ತಡವರಿಸುತ್ತಲೇ ನಿನಗೆ ಸಂಬಂಧಪಡದ ವಿಷಯ ಮೂಗು ತೂರಿಸುವ ಅವಶ್ಯಕತೆ ಇಲ್ಲ ಎಂದಳು. ಅವನು ಹೆಚ್ಚೇನೂ ಆಲೋಚಿಸದೆ ಕಾರೇರಿದ. 10 ನಿಮಿಷ ಪ್ರಶಾಂತವಾದ ವಾತಾವರಣಕ್ಕೆ ಮೈಯೊಡ್ಡಿ ನಿಂತವಳು ಮರುಘಳಿಗೆಯಲ್ಲಿ ತಾನೂ ಕಾರ್ ಹತ್ತಿ ಕೂತಳು. ಇಬ್ಬರಲ್ಲೂ ಮಾತಿಗಿಂತ ಮೌನವಾಗಿಯೇ ಮನೆ ತಲುಪಿದರು. ಅವರನ್ನೇ ಕಾಯುತ್ತಿದ್ದ ತಾಯಿ ಜೀವಕ್ಕೆ ಏನೂ ಹೇಳದೆ ಒಳಹೋದರೆ, ತಕ್ಷ್, ಅಮ್ಮ, ಊಟ ಮಾಡಿದ್ರಾ? ಅಂಕಲ್ದು ಊಟ ಆಯ್ತಾ ಎಂದು ಕೇಳಿದ್ದ. ಹೂನಪ್ಪ, ನಮ್ಮಿಬ್ಬರ ಊಟ ಆಯ್ತು. ಅಂಕಲ್ ಮಲ್ಕೊಂಡ್ರು. ನಾನು ನೀವಿಬ್ಬರು ಬರೋದನ್ನ ಕಾಯ್ತಿದ್ದೆ. ಹಾಲೇನಾದ್ರೂ ಬಿಸಿ ಮಾಡಿ ಕೊಡ್ಲೇನಪ್ಪ ಎಂದು ಕೇಳಿದವರಿಗೆ ಸಣ್ಣದಾಗಿ ಹೂ ಎಂದು ತಲೆಯಾಡಿಸಿದ್ದ. ಅವಸರದಲ್ಲಿ ಅಡಿಗೆ ಮನೆಯತ್ತ ನಡೆದವರು ಮರುಘಳಿಗೆಯಲ್ಲಿ ಹಾಲಿನ ಲೋಟದ ಸಮೇತ ವಾಪಸ್ಸಾಗಿದ್ದರು. ತೊಗೊಳಪ್ಪ ಹಾಲು, ಆಗ್ಲೇ ಬಿಸಿ ಮಾಡಿ ಇಟ್ಟಿದ್ದೆ ಎಂದು ಲೋಟ ತಕ್ಷ್ ಕೈ ಇಟ್ಟರು. ಥ್ಯಾಂಕ್ಯೂ ಅಮ್ಮ ಎಂದವ ಹಾಲಿನ ಲೋಟದ ಸಮೇತ ತಮ್ಮ ಕೋಣೆಗೆ ಹೋಗಿದ್ದ. ತಶ್ ಕನ್ನಡಿ ಮುಂದೆ ನಿಂತು ತನ್ನ ದೇಹ ಸೌಂದರ್ಯಕ್ಕೆ ಕ್ರೀಮ್ ಹಚ್ಚುತ್ತಾ ನಿಂತರೆ ಹಾಲಿನ ಲೋಟ ಟೇಬಲ್ ಮೇಲೆ ಇಟ್ಟು ಡ್ರೆಸ್ಸಿಂಗ್ ರೂಮ್ ಹುಕ್ಕಿ ಬಟ್ಟೆ ಬದಲಾಯಿಸಿ ಬಂದಿದ್ದ. ಅವನು ಬಟ್ಟೆ ಬದಲಾಯಿಸಿ ಬಂದರೂ ಇನ್ನೂ ಕನ್ನಡಿಯಿಂದ ಕದಲದವಳಿಗೆ ಮನೆಯವರ ಮಹತ್ವ ತಿಳಿಸಲು ಮುಂದಾಗಿದ್ದ. ಅವಳ ಮುಂದಿನಿಂದ ಹಾದು ಬಂದವ ಹಾಲಿನ ಲೋಟ ಕೈಯೆತ್ತಿಕೊಂಡು ಒಂದು ಬಾರಿ ಕುಡಿದು, ಆಹಾ ಅಮ್ಮ, ಹಾಲಿಗೆ ಅದೇನೋ ಹಾಕಿದ್ದರೋ, ಅದೆಷ್ಟು ರುಚಿ ಹಾಲು. ಈ ಹಾಲಿನ ಲೋಟ ಖಾಲಿಯಾದ ಕೂಡಲೇ ಇನ್ನೊಂದು ಲೋಟ ಹಾಲನ್ನು ತಂದುಕೊಳ್ಳಬೇಕು. ಅಮ್ಮ ಆಗ್ಲೇ ಕೇಳಿದಾಗ ಇನ್ನೊಂದು ಲೋಟ ಹಾಲು ತಂದುಕೊಳ್ಳಬೇಕಿತ್ತು, ಒಂದೇ ಸಾಕು ಅಂತ ಹೇಳಿ ಪಾಪ ಅವರಿಗೂ ಬೇಸರ ಮಾಡಿದೆ ಅಂತ ಅನಿಸುತ್ತೆ. ಅಬ್ಬಬ್ಬಾ, ಅದೆಷ್ಟು ರುಚಿ ಎನ್ನುತ್ತಾ ಒಂದೇ ಒಂದು ಗುಟುಕೇರಿಸುತ್ತಿದ್ದ. ಕಿರು ನೋಟದಲ್ಲೇ ಅವನನ್ನು ನೋಡುತ್ತಿದ್ದವಳು ಅವಳಿಗೆ ಹಾಲೆಂದರೆ ಅಷ್ಟಕ್ಕೆ ಅಷ್ಟೇ. ಕುಡಿಬೇಕು ಅಂತ ಅನಿಸಿದರೆ ಕುಡಿಯುತ್ತಾಳೆ, ಇಲ್ಲದೆ ಹೋದರೆ ಇಲ್ಲ. ಮತ್ತೊಂದು ಗುಟುಕೇರಿಸಿದವ ಮೆಲ್ಲನೆ ಅವಳತ್ತ ನೋಡಿದ. ಅವನ ನೇರ ನೋಟ ತನ್ನತ್ತಲೇ ಇರುವುದು ಅರಿವಾಗುತ್ತಲೇ ಮತ್ತೆ ಗುಟುಕೇರಿಸಿ ನಾಲಿಗೆಯಿಂದ ತುಟಿಯನ್ನು ಸವರಿಕೊಂಡ. ಅವನಾಟ ನೋಡುತ್ತಿದ್ದವಳು ಕೈಯಲ್ಲಿದ್ದ ಕ್ರೀಮ್ ಡಬ್ಬ ಕನ್ನಡಿ ಮುಂದೆ ಇರಿಸಿ ಬಂದು ತಕ್ಷ್ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಕ್ಷಣ ಮಾತ್ರದಲ್ಲಿ ಖಾಲಿ ಮಾಡಿದಳು. ಒಳ್ಳೇದು ಅನ್ನೋದು ಏನೇ ಇದ್ರೂ ಎಲ್ಲ ಈ ತಶ್ ಪಾಲಿಗೆ ಮಾತ್ರ ಎಂದು ನಡೆದರೆ ಅವಳ ಕೈ ಹಿಡಿದು ಎಳೆದ. ಸೀದಾ ಅವನ ತೊಡೆ ಮೇಲೆ ಕೂತಳು. ಅವಳ ಮೇಲುತುಟಿಯ ಮೇಲೆ ಚಿತ್ರಾರ ಗೀಚಿದ ಹಾಲಿನ ಕೆಣೆ ಕಂಡವ ಅವಳು ತೊಡೆ ಮೇಲೆ ಕೂರುತ್ತಲೇ, ವೈಫಿ, ನನ್ನ ಪಾಲಿನ ಹಾಲನ್ನು ನೀನು ಖಾಲಿ ಮಾಡಿದೆ, ಈಗ ನನ್ನ ಸರದಿ ಎಂದವ ಒಂದು ಕೈಯಲ್ಲಿ ಅವಳ ಹಿಂದಲನನ್ನು ಬಳಸಿದರೆ ಮತ್ತೊಂದು ಕೈಯಿಂದ ಅವಳ ಎರಡೂ ಕೈಯನ್ನು ಬೆನ್ನ ಹಿಂದೆ ಹಿಡಿದು ತನ್ನ ಹಿಡಿತವನ್ನು ಅವಳ ಸೊಂಟದ ಸುತ್ತ ಹಾಕಿದ್ದ. ನೇರವಾಗಿ ಅವಳ ಮೇಲುತುಟಿಯ ಮೇಲೆ ಕೆಣೆ ತೊಡೆದವ ಅವಳ ತುಟಿಗಳನ್ನು ಆಕ್ರಮಿಸಿಬಿಟ್ಟಿದ್ದ. ಅವಳ ಕೊಸರಾಟದ ನಡುವೆಯೂ ಇಬ್ಬರ ನಡುವೆ ಮೊದಲ ಚುಂಬನ ನಡೆದು ಹೋಗಿತ್ತು. ದೀರ್ಘ ಮುತ್ತಿನಿಂದ ಅವಳ ಮೇಲಿನ ಹಿಡಿತ ಕಡಿಮೆ ಮಾಡುತ್ತಲೇ ಸರಕ್ಕನೆ ಎದ್ದವ ಅವಳ ಕೆನ್ನೆಗಿ ಬೀಸಿ ಹೊಡೆದಿದ್ದಳು. ಹೌ ಡೇರ್ ಯು ಬ್ಲಡಿ ಈಡಿಯಟ್, ಈ ತಶ್ವಿಕಾನೇ ಕಿಸ್ ಮಾಡುವಷ್ಟು ಧೈರ್ಯ ಬಂತ ಎಂದು ಗದರುತ್ತಿದ್ದರೆ ತನ್ನ ಕೋಪವನ್ನು ತಡೆದು ನಿಂತವನ ಕೋಪದ ಆಳದ ಅರಿವಿಲ್ಲ ಆಕೆಗೆ. ಅವಳಗಿಂತ 10 ಪಟ್ಟು ಕೋಪಿಷ್ಟಾವ, ಆದರೂ ಕಾರ್ಯಸಾಧನೆಗೆ ಇಲ್ಲದ ತಾಳ್ಮೆ ತಂದುಕೊಂಡಿದ್ದಾನೆ. ಇದೇ ಕೊನೆ, ಇನ್ನೊಮ್ಮೆ ನನ್ನ ಜೊತೆ ಹದ್ದು ಮೀರಿ ವರ್ತಿಸಿದರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ, ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಎಂದಳು ಕೋಪದಲ್ಲೇ. ಇದುವರೆಗೂ ಹುಡುಗರನ್ನು ತನ್ನ ಆಸುಪಾಸು ಬಿಟ್ಟುಕೊಳ್ಳದೇ ಇರುವವಳಿಗೆ ನೇರವಾಗಿ ತುಟಿಗೆ ಮುತ್ತನ್ನು ಇಟ್ಟಿದ್ದ ತಕ್ಷಕೆ ಕೋಪ ನೆತ್ತಿಗೆ ಬಿದ್ದಿತ್ತು ತಶ್ವಿಕಾಗೆ. ರೂಮ್ನಿಂದ ಹೊರನಡೆದವ ಟೆರೇಸ್ ಮೇಲೆ ಹೋಗಿ ತಣ್ಣನೆಯ ಗಾಳಿಗೆ ಮೈಯೊಡ್ಡಿ ನಿಂತವ. ಕಿಸೆಯಲ್ಲಿದ್ದ ಫೋನ್ ಸದ್ದು ಮಾಡುತ್ತಿತ್ತು. ಒಮ್ಮೆ ಸುತ್ತಲೂ ಗಮನಿಸಿ ಕಿವಿಗಿರಿಸಿದ್ದ. ಹೇಳಿಯಮ್ಮ ಎಂದವನಿಗೆ ತನ್ನ ತಾಯಿಯ ಫೋನ್ ಬಂದಿತ್ತು. ಏನ್ ಹೇಳೋದು ತಕ್ಷ್, ಯಾವಾಗ ನೀನು ವಾಪಸ್ ಮುಂಬೈಗೆ ಬರೋದು? ನಿನ್ನ ಆಲ್ ಇಂಡಿಯಾ ಟೂರ್ ಇನ್ನೂ ಮುಗಿಯಲಿಲ್ವಾ ಎಂದು ಕೇಳಿದರು. ಅಮ್ಮ, ಇನ್ನೊಂದು ತಿಂಗಳು ನಾನು ಬರೋದು ಲೇಟ್ ಆಗಬಹುದು, ನೀವೆಲ್ಲ ಆರಾಮಾಗಿರಿ ಎಂದಿದ್ದ. ನಾವೆಲ್ಲ ಆರಾಮಾಗಿದ್ದೀವಿ, ನೀನ್ ಮಾತ್ರ ಇಲ್ಲ ಇಲ್ಲಿ. ಹಿತ್ ಕೂಡ ಆರಾಮಾಗಿದ್ದಾನೆ, ನೀನು ಫೋನಿಗೆ ಸಿಕ್ತಿಲ್ಲ ಅಂತಿದ್ದ. ಕೇಳಿದ್ರೆ ಹೇಳಿಯಮ್ಮ, ಹಿತ್ಗೆ ಕಂಪನಿಯನ್ನು ನೋಡಿಕೊಳ್ಳಕ್ ಹೇಳು. ಇನ್ನೊಂದು ತಿಂಗಳಲ್ಲಿ ನಾನು ನನ್ನ ಟೂರ್ ಮುಗಿಸಿ ವಾಪಸ್ ಮುಂಬೈಗೆ ಬರ್ತೀನಿ. ಸರಿ ಕಣೋ ಕಂದ, ಹುಷಾರಾಗಿರು. ಟೂರ್ ಮುಗಿದ ಕೂಡಲೇ ಬೇಗ ಬಾ. ಟೇಕ್ ಕೇರ್
ಎಂದವರಿಗೆ ತಾನು ಟೇಕ್ ಕೇರ್ ಹೇಳಿ ಕಾಲ್ ಕಟ್ ಮಾಡಿದ್ದ. ಫೋನ್ ಇಟ್ಟವನಿಗೆ ತನ್ನ ಕುಟುಂಬ ನೆನಪಾಗಿತ್ತು. ಅಂಬ, ತಂಬ ಮತ್ತು ಇವ ಇರುವ 3 ಜನರ ಪುಟ್ಟ ಪ್ರಪಂಚ ಅವನದ್ದು. ತಾಯಿ ತಮ್ಮನೇ ಉಸಿರು ಆತನಿಗೆ. ಅವರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧ, ಸವಾಲಿಗೂ ಸಿದ್ಧ. ಕ್ಷಣ ಮಾತ್ರದಲ್ಲಿ ಫೋನ್ ಜೇಬಿಗಿಳಿಸಿ ದೀರ್ಘವಾಗಿ ಕಣ್ಣು ಮುಚ್ಚಿ ತೆರೆದವ ತನ್ನ ಯೋಚನೆಗಳನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರುವ ಹುನ್ನಾರ ನಡೆಸಿದ್ದ. ತಾನು ಅಂದುಕೊಂಡು ಬಂದ ಕೆಲಸ ಮುಗಿಸಿ ಆದಷ್ಟು ಬೇಗ ಮುಂಬೈಗೆ ವಾಪಸ್ಸು ಹೊರಡಬೇಕಿತ್ತು.